ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಪೆಪ್ಪರ್ ಚಿಕನ್ ಫ್ರೈ ಹಾಗೆ ಸಿಂಪಲ್ಲಾಗಿ ನೀರು ದೋಸೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಪೆಪ್ಪರ್ ಚಿಕನ್ ಫ್ರೈ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಚಿಕನ್ ಫ್ರೈ ಹಾಗೆ ನೀರು ದೋಸೆ. ಸಿಂಪಲ್ಲಾಗಿ ದಿಢೀರಾಗಿ ನೀರು ದೋಸೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಈರುಳ್ಳಿ ಕಟ್ ಮಾಡಿರೋದು ಒಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಮಸಾಲೆ ಪದಾರ್ಥಗಳು ನಾನು ಹೇಳ್ತಾ ಹೋಗ್ತೀನಿ. ಹಾಗೆಯೇ ತೊಳೆದಿರೋಂಥ ಚಿಕನ್ ಕೂಡ ನೀವು ಹಾಕ್ಕೊಳ್ಳಿ. ನಾನು ಸುಮಾರು 1 kgಯಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ. ಇದು ಕ್ಲೀನಾಗಿ ತೊಳೆದಿರಬೇಕು ನೋಡಿ. ಕ್ಲೀನಾಗಿ ತೊಳೆದಿರೋಂಥ ಚಿಕನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇವಾಗಲೇ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನೋಡಿ. ಒಂದು 5 ನಿಮಿಷ ಬೇಕಾಗುತ್ತೆ ಇದು ಫ್ರೈ ಆಗಲಿಕ್ಕೆ. ನಾನು ಸಾಮಾನ್ಯವಾಗಿ ಕುಕ್ಕರಲ್ಲೇ ಮಾಡೋದು ನಿಮಗೆ ತೋರಿಸ್ತಾ ಇರೋದು. ಓಕೆ, ಇವಾಗ ನಾನು ಮಸಾಲೆ ಪದಾರ್ಥಗಳನ್ನ ಹೇಳ್ತಾ ಹೋಗ್ತೀನಿ. ಬೆಳ್ಳುಳ್ಳಿ ಫುಲ್ ಒಂದು ದೊಡ್ಡದು ತೊಗೊಂಡಿದ್ದೀನಿ. ಹಾಗೆ ಶುಂಠಿ 1 ಇಂಚು, ಚಕ್ಕೆ ಲವಂಗ ಒಂದು 4-6 ಲವಂಗ ಬೇಕಾಗುತ್ತೆ, ಈರುಳ್ಳಿ ಒಂದು ದೊಡ್ಡದು, ಕೊತ್ತಂಬರಿ ಸೊಪ್ಪು ಹಾಗೆ ಕಾಳುಮೆಣಸು ಇವನ್ನೆಲ್ಲ ನಾವು ರುಬ್ಕೋಬೇಕಾಗುತ್ತೆ. ನಾನು ಕಾಳುಮೆಣಸನ್ನು ನಿಮಗೆ ತೋರಿಸಿಲ್ಲ, ಬಟ್ ಕಾಳುಮೆಣಸು ಹಾಕ್ಕೊಂಡ್ರೆ ರುಬ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಕಾಳುಮೆಣಸು ಹಾಕಿ ರುಬ್ಬಿರೋ ಅಂಥ ಮಸಾಲೆ ಇದು ರೆಡಿಯಾಗಿದೆ. ಓಕೆ, ಇವಾಗ ನಾವು ಚಿಕನ್ ಇಲ್ಲಿ ಬೇಯ್ತಾ ಇತ್ತಲ್ಲ ಅದು ಕೂಡ ನೋಡಿ ಇವಾಗ ಆಗಿದೆ, ಫ್ರೈ ಆಗಿರೋದು. ಈಗ ನಾವು ಮಸಾಲೆನ ನಾವು ಹಾಕ್ಕೊಳ್ಳೋಣ ನೋಡಿ. ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ, ಸ್ಪೈಸಿಯಾಗಿ ಇರಲಿ ಅಂತ. ಹಾಗೆ ಧನಿಯಾ ಪೌಡ್ರು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಇವಾಗ ಪೆಪ್ಪರ್ ಪೌಡ್ರು 1 ಸ್ಪೂನು, ಇದು ಕೂಡ ಪೌಡ್ರ್ ಆಗಿರೋದು ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪೌಡ್ರು ಕೂಡ ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ, ಸ್ಮೆಲ್ ಘಮ ಘಮ ಅಂತಿರುತ್ತೆ ನೋಡಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಏಕೆಂದರೆ ಅದು ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಒಂದು 4 ಇರಲಿ ಅಂತ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಕೆಮ್ಮು ಶೀತ ಇದ್ದರೆ ಈ ಥರ ಮಾಡ್ಕೊಳ್ತೀನಿ, ಒಂದೇ ದಿನಕ್ಕೆ ಹೋಗುತ್ತೆ ನಿಮಗೆ ಕೆಮ್ಮೆಲ್ಲ, ಶೀತನೂ ಕೂಡ. ಹಾಗೆ ಒಂದು ವಿಶಿಲ್ ಬಂದರೆ ಸಾಕು, 1 ವಿಶಿಲ್ ಬಂದರೆ ಸಾಕು. ಓಕೆ, ಇವಾಗ ನೀರು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಇದು ಒಂದು 4 ಅವರ್ ಅಕ್ಕಿ ನೆನೆಸಿದ್ದೀನಿ ನಾನು. ತಿಂಡಿ ಅಕ್ಕಿ ತೊಗೊಂಡು ನೆನೆಸಿಟ್ಕೊಳ್ಳಿ ನೋಡಿ. ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಹಿಂದಿನ ದಿವಸ ನೆನೆಸಿದ್ರೂ ಪರವಾಗಿಲ್ಲ, ಆದರೆ ತಕ್ಷಣ ರುಬ್ಕೋಬೇಕು. ಇದನ್ನು ತಕ್ಷಣ ರುಬ್ಬಿ ತಕ್ಷಣ ಮಾಡೋ ಅಂಥ ಒಂದು ದೋಸೆ ನೀರು ದೋಸೆ. ಓಕೆ ನೋಡಿ, ತುಂಬ ನೈಸ್ಗೆ ರುಬ್ಕೋಬೇಕು. ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ನೈಸಿಗೆ ಒಂದು ಅಕ್ಕಿನ ರುಬ್ಕೋಬೇಕಾಗುತ್ತೆ. ಬೇರೆ ಏನೂ ಮಿಕ್ಸ್ ಮಾಡಿಲ್ಲ, ಬರೀ ಅಕ್ಕಿ ಮಾತ್ರ. ಇದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸೋಡಾ ಪುಡಿ 1 ಚಿಟಿಕೆ ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನಿಮಗೆ ಎಷ್ಟು ಬೇಕು ನೀರು ನೋಡಿ ಈ ಥರ ಹಾಕ್ಕೊಳ್ಳಿ. ಹಾಲಿರುತ್ತೆ ನೋಡಿ, ಆ ಥರ ತಿಕ್ನೆಸ್ ಬರಬೇಕು. ಹಾಗೆಯೇ ನೋಡಿ, ಇವಾಗ ಒಂದು ದೋಸೆ ಹಂಚಿಟ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ನೋಡಿ. ಈ ಥರ ಬಂದಿದೆ ಅಲ್ವಾ. ಇವಾಗ ನಾನು ಹಾಕ್ಕೊತಾ ಇದ್ದೀನಿ ದೋಸೆನ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ದಿಢೀರಾಗಿ ನಾವು ನೀರು ದೋಸೆನ ಮಾಡ್ಕೋಬೋದು. ಆವಾಗಷ್ಟೇ ರುಬ್ಕೊಬಿಟ್ಟು ತಕ್ಷಣ ರುಬ್ಬಿ ತಕ್ಷಣ ಮಾಡೋ ಅಂಥ ದೋಸೆ ನೀರು ದೋಸೆ. ಓಕೆ, ಇದಕ್ಕೆ ನಾನು ಏನೂ ಮಿಕ್ಸ್ ಮಾಡಿಲ್ಲ, ಅಕ್ಕಿ ನೆನೆಸಿರೋದು ಹಾಗೆಯೇ ರುಬ್ಕೊಂಡ್ಬಿಟ್ಟು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿದ್ದೀನಿ ಅಷ್ಟೇ, ಇನ್ನೇನೂ ಹಾಕಿಲ್ಲ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ನೀವು ಹಾಗೆಯೇ ತುಪ್ಪ ಮತ್ತು ಕಾಯಿ ಚಟ್ನಿ ಎಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು ವೆಜ್ಜವರಾದರೆ. ಈಗ ನಾನು ಚಿಕನ್ನಿಗೆ ನಾನು ಮಾಡ್ತಾ ಇರೋದ್ರಿಂದ ಇದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೀರು ದೋಸೆ ರೆಡಿಯಾಗಿದೆ ಅಲ್ವಾ. ಇವಾಗ ನಾವು ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ. ಚಿಕನ್ ಬೆಂದಿದೆ, 1 ವಿಶಿಲ್ಗೆ ಬೆಂದ್ಬಿಡುತ್ತೆ ಆ್ಯಕ್ಚುಲಿ ಇದು ನೋಡಿ. ಇವಾಗ ನಾವು ಡಿವೈಡ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಗ್ರೇವಿ ಹಾಗೇ ಇರಲಿ ಅಂತ, ಮತ್ತು ಫ್ರೈಗೋಸ್ಕರ. ಇದು 1 kg ಇದೆಯಲ್ಲ, ಸೊ ಹಾಗಾಗಿ ಅರ್ಧ ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡ್ರು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿನ ಪೌಡ್ರ್ ಹಾಕ್ಕೊಳ್ಳೋಣ. ಅಂದರೆ ಪೆಪ್ಪರ್ ಪೌಡರ್ ನಾವು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ನೋಡಿ, ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಡ್ರೈಯಾಗಿ ಫ್ರೈ ಆಗಲಿ, ಯಾಕೆಂದರೆ ಡ್ರೈ ಫ್ರೈ ಇದು ಪೆಪ್ಪರ್ದು. ಓಕೆ, ಚಿಕನ್ ಪೆಪ್ಪರ್ ಡ್ರೈ ಫ್ರೈ ರೆಡಿ ಆಗ್ತಾ ಇದೆ ನೋಡಿ. ಡ್ರೈ ಆಗಿದೆ ಅಲ್ವಾ. ಇವಾಗ ನಾವು ಬೌಲ್ಗೆ ಹಾಕ್ಕೊಳ್ಳೋಣ. ಸರ್ವಿಂಗಿಗೆ ಇದು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಆ್ಯಕ್ಚುಲಿ, ತುಂಬ ರುಚಿಯಾಗಿ ಕೂಡ ಇದೆ. ಇದು ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪೆಪ್ಪರ್ ಫ್ರೈ.
ನೀವು ಕೂಡ ಮಾಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ವನಿ ಅಭಿರುಚಿಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಹಾಗೆಯೇ ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಹಾಗೆ ಗ್ರೇವಿ ಇನ್ನು ಅರ್ಧ ಎತ್ತಿಟ್ಟಿದೆ ನೋಡಿ, ಇದು ಗ್ರೇವಿ. ಕೆಲವ್ರಿಗೆ ಗ್ರೇವಿನೂ ಬೇಕಾಗಿರುತ್ತೆ. ಸೊ ಗ್ರೇವಿಗೆ ನಾವು ಗ್ರೇವಿನೂ ರೆಡಿಯಾಗಿದೆ, ಅನ್ನಕ್ಕೆ ಅದು ಯೂಸ್ ಆಗುತ್ತೆ. ಪೆಪ್ಪರ್ ಫ್ರೈನೂ ರೆಡಿಯಾಗಿದೆ. 2 in 1 ಅಂದರೆ ಒಂದರಲ್ಲಿ ಗ್ರೇವಿ ಒಂದರಲ್ಲಿ ಫ್ರೈ, ಎರಡೂ ರೆಡಿಯಾಗಿರುವಂಥ ಒಂದು ನೀರು ದೋಸೆ ಜೊತೆ ಈ ಒಂದು ಗ್ರೇವಿ ಹಾಗೂ ಪೆಪ್ಪರ್ ಫ್ರೈನ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಿಮಗಿದು ಇಷ್ಟ ಆದರೆ ಲೈಕ್ ಮಾಡಿ, ವನಿ ಅಭಿರುಚಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.